ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ಮಿನಿ ಬ್ಲಾಗ್ ಅಲ್ಲಿ ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬಹುದು ಅಂತ ನೋಡೋಣ. 1 ಲೀಟರ್ ಅಷ್ಟು ನೀರನ್ನ ಕುದಿಸಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ 2 ಸ್ಪೂನ್ ಅಷ್ಟು ನಾನು ಕ್ಲೀನಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಟೀ ಗ್ಲಾಸ್ ಅಷ್ಟು ವೆನಿಗರ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 2 ಸ್ಪೂನ್ ಅಷ್ಟು ವಿಮ್ ಲಿಕ್ವಿಡ್ ಕೂಡ ಹಾಕೊಂಡು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ಅಷ್ಟರಲ್ಲಿ ನಾನು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಟ್ಟಿರುವಂಥ ಲಿಕ್ವಿಡು ಸ್ವಲ್ಪ ಉಗುರು ಬೆಚ್ಚಗೆ ಆಗಿದೆ. ಅದೇ ಲಿಕ್ವಿಡ್ನ ನಾನೀಗ ಸ್ಪ್ರೇ ಬಾಟಲಲ್ಲಿ ಹಾಕೊಳ್ತಾ ಇದ್ದೀನಿ. ಕಿಚನ್ನ ವಿಂಡೋಸ್ ಇರ್ಬೋದು ಅಥವಾ ಸ್ವಲ್ಪ ಜಿಡ್ಡಾಗಿರುವಂಥ ಏರಿಯಾಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಲಿಕ್ವಿಡ್ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಎಫೆಕ್ಟ್ ಅನ್ನೋದು ಕೊಡುತ್ತೆ. ಸಿಂಕ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಲಿಕ್ವಿಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಜಸ್ಟ್ ಅಡುಗೆ ಮನೆ ಮಾತ್ರನೇ ಅಲ್ಲದೆ ಎಲ್ಲ ರೀತಿಯ ಕ್ಲೀನಿಂಗ್ಗೋಸ್ಕರ ಕೂಡ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಕಬೋರ್ಡ್ಸ್ ಇರ್ಬೋದು ಅಥವಾ ಚೇರ್ಸ್ ಇರ್ಬೋದು, ನಾರ್ಮಲ್ ಆಗಿ ಟೇಬಲ್ಸ್ ಎಲ್ಲ ಏನು ಬರುತ್ತೆ ವುಡನ್ ಅಲ್ಲದೆ ಬೇರೆ ರೀತಿಯ ಎಲ್ಲ ಸರ್ಫೇಸ್ ಮೇಲೂ